ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಸೆಷನಲ್ಲಿ ಏನು ಮಾಡಿದ್ವಿ ನಾವು? ಹೈಬ್ರಿಡೈಸೇಷನ್ ಅಂದ್ರೆ ಏನು ಅಂತ ನೋಡಿದ್ವಿ. ಆ್ಯಂಡ್ ವಾಟ್ ಆರ್ ದ ಕಂಡೀಷನ್ ಫಾರ್ ಹೈಬ್ರಿಡೈಸೇಷನ್ ಅಂತ ನೋಡಿದ್ವಿ. ಹೈಬ್ರಿಡೇಷನ್ ಆಗಬೇಕಂತ ಹೇಳಿದ್ರೆ ಕಂಡೀಷನ್ ಏನಿರಬೇಕು ಅಂತ ನೋಡ್ದೋ, ಮತ್ತು ಹೈಬ್ರಿಡೈಸೇಷನ್ ಅಂದ್ರೆ ಏನು ಅಂತ ನೋಡ್ದೋ. ಓಕೆ, ಇವತ್ತಿನ ತರಗತಿಲಿ ನಾವು ವಾಟ್ ಆರ್ ದ ಸೇಲೆಂಟ್ ಫೀಚರ್ಸ್ ಆಫ್ ಹೈಬ್ರಿಡೈಸೇಷನ್ ಅಂತ ನೋಡೋಣ. ಅದ್ರ ಜೊತೆಗೆ ವಾಟ್ ಆರ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹೈಬ್ರಿಡೈಸೇಷನ್ ಅಂತಲೂ ಕೂಡ ನೋಡೋಣ. ಆಮೇಲೆ ಆ ಹೈಬ್ರಿಡೈಸೇಷನ್ ಆದಮೇಲೆ ಅದು ಯಾವ ರೀತಿ ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತಲೂ ಕೂಡ ನೋಡೋಣ. ಓಕೆ, ಸೇಲೆಂಟ್ ಫೀಚರ್ಸ್. ಓಕೆ, ಫ್ಯೂಚರ್ ಆಫ್ hybridization. Okay, what are the salient features of hybridization? First one. ಓಕೆ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಒಂದು ರೆಡ್ ಪೈಂಟು ಮತ್ತು ವೈಟ್ ಪೈಂಟು ಮಿಕ್ಸ್ ಮಾಡಿದಾಗ ಏನಾಯಿತು? ರೋಸ್ ಕಲರ್ ಬಂತು. ಓಕೆ, ಅದು ಪಿಂಕ್ ಕಲರ್ ಬಂತು. ಇಲ್ಲಿ 100 ml 100 ml ಇತ್ತು. ಎರಡನ್ನೂ ಮಿಕ್ಸ್ ಮಾಡಿದಾಗ ಎಷ್ಟಾಯಿತು? 200 ml ಆಯಿತು. ಹೌದಾ? ಇಲ್ಲೂ ಅಷ್ಟೇ. ಹೌ ಮೆನಿ ಅಟಾಮಿಕ್ ಆರ್ಬಿಟಲ್ಸ್ ಆರ್ ಅಂಡರ್ಗೋ ಹೈಬ್ರಿಡೈಸೇಷನ್? ದ ಸೇಮ್ ನಂಬರ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್ ವಿ ಆರ್ ಗೆಟಿಂಗ್. ದಟ್ ಮೀನ್ಸ್ ದ number of hybrid orbital is equal to the total number of atomic orbitals they undergo hybridization. Okay, the number of hybrid orbital is equal to the total number of atomic orbitals they undergo hybridization. That means how many atomic orbitals are undergo hybridization? The same amount of hybrid orbitals we are getting. ಓಕೆ, ಈಗ 2 ಅಟಾಮಿಕ್ ಆರ್ಬಿಟಲ್ಸು ಹೈಬ್ರಿಡೈಸೇಷನ್ ಆಗ್ತಾ ಇದೆ ಅಂತ ಹೇಳಿದಾಗ ನನಗೆ 2 ಹೈಬ್ರಿಡ್ ಆರ್ಬಿಟಲ್ಸ್ಗಳು ಬರ್ತದೆ. 3 ಅಟಾಮಿಕ್ ಆರ್ಬಿಟಲ್ಸ್ಗಳು ಓವರ್ಲ್ಯಾಪ್ ಹೈಬ್ರಿಡೈಸೇಷನ್ ಆಗ್ತಾ ಇದೆ ಅಂತ ಹೇಳಿದಾಗ ಓಕೆ 3 ಹೈಬ್ರಿಡ್ ಆರ್ಬಿಟಲ್ಸ್ಗಳು ಸಿಗ್ತದೆ. 4 ಅಟಾಮಿಕ್ ಆರ್ಬಿಟಲ್ಸ್ಗಳು ಓವರ್ಲ್ಯಾಪ್ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ವಿ ಆರ್ ಗೆಟಿಂಗ್ 4 ಹೈಬ್ರಿಡ್ ಆರ್ಬಿಟಲ್ಸು. ಈಗ ಫಾರ್ ಎಕ್ಸಾಂಪಲ್ಲು, ಈಗ ಒಂದು ಎಸ್ ಅಟಾಮಿಕ್ ಆರ್ಬಿಟಲ್ ಇದೆ, ಇನ್ನೊಂದು ಪಿ ಅಟಾಮಿಕ್ ಆರ್ಬಿಟಲ್ಸ್ ಇದೆ ಅಂತ ಅಂದ್ಕೊಳ್ಳಿ. ಇವೆರಡು ಹೈಬ್ರಿಡೈಸೇಷನ್ ಆಯಿತು. ಹೈಬ್ರಿಡೈಸೇಷನ್ ಆದಾಗ ಏನಾಗುತ್ತೆ? ವಿ ಆರ್ ಗೆಟಿಂಗ್ 2 ಹೈಬ್ರಿಡ್ ಆರ್ಬಿಟಲ್ಲು. ಓಕೆ, 2 ಹೈಬ್ರಿಡ್ ಆರ್ಬಿಟಲ್ಸ್ಗಳು ಬರುತ್ತೆ. ಓಕೆ, ಲೈಕ್ ದಿಸ್. ಓಕೆ, ಎಷ್ಟು ಅಟಾಮಿಕ್ ಆರ್ಬಿಟಲ್ ಇದೆ? 2. ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಇದೆ? 2. ಓಕೆ, 2 ಅಟಾಮಿಕ್ ಆರ್ಬಿಟಲ್ಲು ಹೈಬ್ರಿಡೈಸೇಷನ್ ಆಗ್ತಾಯಿದೆ. ಆವಾಗ ನನಗೆ 2 ಹೈಬ್ರಿಡ್ ಆರ್ಬಿಟಲ್ಸ್ಗಳು ಬರ್ತದೆ. ದ ನಂಬರ್ ಆಫ್ ಹೈಬ್ರಿಡ್ ಆರ್ಬಿಟಲ್ ಇಸ್ ಈಕ್ವಲ್ ಟು ದ ಟೋಟಲ್ ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ ದೇ ಅಂಡರ್ಗೋ ಹೈಬ್ರಿಡೈಸೇಷನ್. ಓಕೆ, ಸೆಕೆಂಡ್ ಒನ್, all the hybrid orbital are having same energy and shape. ಓಕೆ, ಎಲ್ಲ ಹೈಬ್ರಿಡ್ ಆರ್ಬಿಟಲ್ಸ್ಗಳಲ್ಲೂ ಕೂಡ ಸೇಮ್ ಎನರ್ಜಿ ಇರ್ತದೆ ಮತ್ತು ಸೇಮ್ ಶೇಪ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ಲು ಕನ್ಸಿಡರ್ ಎಸ್ ಅಟಾಮಿಕ್ ಆರ್ಬಿಟಲ್ಲು. ಎಸ್ ಅಟಾಮಿಕ್ ಆರ್ಬಿಟಲ್ನ ತಗೊಳ್ಳಿ, ಅದು ಶೇಪ್ ಏನಿದೆ? ಸ್ಪೆರಿಕಲ್ ಇದೆ. ಓಕೆ, ಆ್ಯಂಡ್ ದೆನ್ ಪಿ ಎಕ್ಸ್ ಅಟಾಮಿಕ್ ಆರ್ಬಿಟಲ್ ತಗೊಳ್ಳಿ, ಇದು ಪಿ ಅಟಾಮಿಕ್ ಆರ್ಬಿಟಲ್ಲು, ಇದು ವೈ ಇದೆ, ಇದು ಸ್ಪೆರಿಕಲ್ಲು, ಇದು ಡಂಬಲ್ಲು, ಇದು ಪಿ ವೈ ಅಟಾಮಿಕ್ ಆರ್ಬಿಟಲ್ ಅಂತ ಅಂದ್ಕೊಳ್ಳಿ. ಇದು ಯಾವ ಶೇಪ್ ಇದೆ? ಡಂಬಲ್ ಶೇಪ್ ಇದೆ.
ಓಕೆ, ಡಿಫ್ರೆಂಟ್ ಶೇಪ್ ಇತ್ತು. ಓಕೆ, ಇವೆರಡನ್ನೂ ಮಿಕ್ಸ್ ಮಾಡಿದಾಗ ಏನಾಯಿತು? ಓಕೆ, ವಿ ಆರ್ ಗೆಟಿಂಗ್ ದಿ ಸೇಮ್ ಎನರ್ಜಿ ಆ್ಯಂಡ್ ಸೇಮ್ ಶೇಪ್ ಹೈಬ್ರಿಡ್ ಆರ್ಬಿಟಲ್. ಓಕೆ, ಈ ರೀತಿ ಬಂತು. ಒಂದು ಹೈಬ್ರಿಡ್ ಆರ್ಬಿಟಲ್ಲು, ಇದು ಅನದರ್ ಹೈಬ್ರಿಡ್ ಆರ್ಬಿಟಲ್ಲು. ಓಕೆ, ದೀಸ್ ಟು ಆರ್ ದಿ ಹೈಬ್ರಿಡ್ ಆರ್ಬಿಟಲ್. ಇಲ್ಲಿ ಎಸ್ಸು ಮತ್ತು ಪಿ ಅಟಾಮಿಕ್ ಆರ್ಬಿಟಲ್ಲು ಹೈಬ್ರಿಡೈಸೇಷನ್ ಆಗ್ತಾಯಿದೆ. ದೆನ್ ವಿ ಆರ್ ಗೆಟಿಂಗ್ ದಿ ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್. ಓಕೆ, ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್. ಓಕೆ, ಎರಡು ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ಸ್ಗಳು ಡಿಫ್ರೆಂಟ್ ಶೇಪ್ ಇದೆಯಾ? ಇಲ್ಲ. ದೇ ಆರ್ ಹ್ಯಾವಿಂಗ್ ದಿ ಸೇಮ್ ಶೇಪ್ ಆ್ಯಂಡ್ ಸೇಮ್ ಎನರ್ಜಿ. ಓಕೆ, ವೆದರ್ ಇಟ್ ಮೇ ಅಂಡರ್ಗೋ sp2 ಹೈಬ್ರಿಡೈಸೇಷನ್ ಅಂದರೆ 1 s ಅಟಾಮಿಕ್ ಆರ್ಬಿಟಲ್ಲು 2p ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಯಿತು ಅಂತ ಹೇಳಿದಾಗ ನನಗೆ 3 sp2 ಹೈಬ್ರಿಡ್ ಆರ್ಬಿಟಲ್ಸ್ಗಳು ಬರ್ತದೆ. ಓಕೆ, ಆ 3 sp2 ಹೈಬ್ರಿಡ್ ಆರ್ಬಿಟಲ್ಸ್ಗಳು ಸೇಮ್ ಶೇಪು ಸೇಮ್ ಎನರ್ಜಿ. ವೆದರ್ ಇಟ್ ಮೇ ಬಿ sp, sp2, sp3, dsp2, it may be anything, any hybridization. All the hybrid orbital which is having the same shape and same energy. ಎಲ್ಲ ಹೈಬ್ರಿಡ್ ಆರ್ಬಿಟಲ್ಸ್ಗಳು ಕೂಡ ಸೇಮ್ ಶೇಪ್ ಮತ್ತು ಸೇಮ್ ಎನರ್ಜಿ ಇರ್ತದೆ. ಓಕೆ, ದ ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಎಫೆಕ್ಟಿವ್ ಡ್ಯೂರಿಂಗ್ ದಿ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್. ಓಕೆ, ಈಗ ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸು ಓವರ್ಲ್ಯಾಪ್ ಆಗೋದಕ್ಕಿಂತ ಹೈಬ್ರಿಡ್ ಅಟಾಮಿಕ್ ಆರ್ಬಿಟಲ್ಸು ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸು ಓವರ್ಲ್ಯಾಪ್ ಆಗ್ತು ಅಂತ ಹೇಳಿದಾಗ ದೆನ್ ಇಟ್ ಫಾರ್ಮ್ ಆನ್ ಸ್ಟ್ರಾಂಗ್ ಬಾಂಡ್. ದಿ ಹೈಬ್ರಿಡ್ ಆರ್ಬಿಟಲ್ಸ್ are more effective during the bond formation compared to atomic orbital. Okay, compare to atomic orbital. ಗೊತ್ತಾಗ್ತಾ ಇದೆಯಾ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಸ್ ಅಟಾಮಿಕ್ ಆರ್ಬಿಟಲ್ ಇದೆ, ಇಲ್ಲಿ ಪಿ ಅಟಾಮಿಕ್ ಆರ್ಬಿಟಲ್ಸ್ ಇದೆ. ಇವೆರಡು ಓವರ್ಲ್ಯಾಪ್ಗಿಂತ ಓಕೆ ಹೈಬ್ರಿಡ್ ಆರ್ಬಿಟಲ್ಸು ಮತ್ತು ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸು ಓವರ್ಲ್ಯಾಪ್ ಆಯಿತು ಅಂತ ಹೇಳಿದಾಗ ದೆನ್ ವಿ ಆರ್ ಗೆಟಿಂಗ್ ಲೆಸ್ ಎನರ್ಜಿ ಆ್ಯಂಡ್ ಮ್ಯಾಕ್ಸಿಮಮ್ ಸ್ಟೇಬಲ್ ಕಾಂಪೌಂಡ್. ಅದನ್ನೇ ಇಲ್ಲಿ ಹೇಳೋದು, ದ ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಮೋರ್ ಎಫೆಕ್ಟಿವ್ ಡ್ಯೂರಿಂಗ್ ದಿ ಬಾಂಡ್ ಫಾರ್ಮೇಷನ್ ಕಂಪೇರ್ಡ್ ಟು ದಟ್ ಆಫ್ ಆನ್ ಅಟಾಮಿಕ್ ಆರ್ಬಿಟಲ್ಸ್ ಅಂತ ಹೇಳುತ್ತೆ. ಓಕೆ, ಹಂಗಂದ್ರೆ ಏನಪ್ಪ ಅರ್ಥನೇ ಆಗಲಿಲ್ವಾ? ಈ ಜಸ್ಟ್ ಈ ರೀತಿ ತಿಳ್ಕೊಳ್ಳಿ. ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸು ಓವರ್ಲ್ಯಾಪ್ ಆಗಿಂತ ಹೈಬ್ರಿಡ್ ಆರ್ಬಿಟಲ್ the electron density is maximum at one lobe. Okay, in an hybrid orbital the electron density is maximum at one lobe. Okay, ಈ ರೀತಿ ಇದು ಒಂದು ಹೈಬ್ರಿಡ್ ಆರ್ಬಿಟಲ್ ಅಂತ ಅಂದ್ಕೊಳ್ಳಿ. ಓಕೆ, ಇದು ಒಂದು ಹೈಬ್ರಿಡ್ ಆರ್ಬಿಟಲ್ ಅಂತ ಅಂದ್ಕೊಳ್ಳಿ. ಈ ಹೈಬ್ರಿಡ್ ಆರ್ಬಿಟಲ್ ಇದು ಎಲೆಕ್ಟ್ರಾನ್ ಡೆನ್ಸಿಟಿ. ಈ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಎಲ್ಲಿದೆ? ಒಂದು ಲೋಬ್ ಸೈಡು ಕಾನ್ಸಂಟ್ರೇಟ್ ಆಗಿದೆ. ಓಕೆ, ಅನದರ್ ಲೋಬ್ ಸೈಡು ಕಡಿಮೆ ಕಾನ್ಸಂಟ್ರೇಟೆಡ್ ಇರುತ್ತೆ. ಓಕೆ, ಕಡಿಮೆ ಪ್ರಮಾಣದಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇರುತ್ತೆ, ಒಂದು ಸೈಡು ಜಾಸ್ತಿ ಪ್ರಮಾಣದಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇರುತ್ತೆ. ಇವೆಲ್ಲೋ ಸೇರಿ ಒಂದೇ ಎಲೆಕ್ಟ್ರಾನ್ಸ್ಗಳು. ಓಕೆ, ದ ಪ್ರಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ಅಟ್ ಒನ್ ಲೋಬ್. ಓಕೆ, ಇದು ಹೈಬ್ರಿಡ್ ಆರ್ಬಿಟಲ್ಸ್ದು ಕ್ಯಾರೆಕ್ಟರು. ಓಕೆ, ಯಾವುದೇ ಹೈಬ್ರಿಡ್ ಆರ್ಬಿಟಲ್ಸ್ ಆಗಿರ್ಬೋದು, ಅವುಗಳಿಗೆ ಸೇಮ್ ಶೇಪು ಸೇಮ್ ಎನರ್ಜಿ ಇರ್ತದೆ. ನೆಕ್ಸ್ಟು ಫಿಫ್ತ್ ಒನ್ನು, ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಹೈಬ್ರಿಡ್ ಆರ್ಬಿಟಲ್ ಈಸ್ the probability of finding the electrons will be maximum at one lobe. ಓಕೆ, ಎಲೆಕ್ಟ್ರಾನ್ ಡೆನ್ಸಿಟಿ ಒಂದು ಲೋಬಲ್ಲಿ ಕಾನ್ಸಂಟ್ರೇಷನ್ ಆಗಿರುತ್ತೆ. ಇನ್ನೊಂದು ಹೈಬ್ರಿಡ್ ಆರ್ಬಿಟಲ್ಸ್ ತೊಗೊಂಡಾಗ ಅಲ್ಲೂ ಕೂಡ ಎಲೆಕ್ಟ್ರಾನ್ ಡೆನ್ಸಿಟಿ ಒಂದು ಲೋಬಲ್ಲಿ ಕಾನ್ಸಂಟ್ರೇಷನ್
ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಎಲೆಕ್ಟ್ರಾನ್ ಕ್ಲೌಡ್ಸ್ಗಳು ನೆಗೆಟಿವ್ ಚಾರ್ಜ್ ಇದೆ. ನೆಗೆಟಿವ್ ಚಾರ್ಜ್ಗಳು ಹತ್ತಿರ ಬಂದಾಗ ಏನಾಗ್ತದೆ? ರಿಪಲ್ ಈಚ್ ಅದರ್. ಇಸ್ ಇಟ್ ಆರ್ ನಾಟ್? Therefore, the hybrid orbital, in not to minimize the repulsion, they are oriented in space and gives the definite geometrical structure. That means the hybrid orbitals are oriented in space, to minimize the repulsion, and gives the definite geometrical structure. ಓಕೆ, ಈ ಹೈಬ್ರಿಡ್ ಆರ್ಬಿಟಲ್ಸ್ಗಳು ಏನಾಗಿರುತ್ತೆ? ಎಲೆಕ್ಟ್ರಾನ್ ಡೆನ್ಸಿಟಿ ಒಂದೇ ಕಡೆ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಓಕೆ, ಇಲ್ಲಿ ಒಂದು ಕಡೆ ಕಾನ್ಸಂಟ್ರೇಷನ್ ಆಗಿರುತ್ತೆ. ಇನ್ನೊಂದು ಹೈಬ್ರಿಡ್ ಆರ್ಬಿಟಲ್ ತಗೊಳ್ಳಿ. ಓಕೆ, ಇಲ್ಲಿ ಒಂದು ಸೈಡ್ ಕಾನ್ಸಂಟ್ರೇಷನ್ ಆಗಿದೆ. ಇದು ಎಲೆಕ್ಟ್ರಾನ್ಸ್ ಕ್ಲೌಡ್ಸ್ ಆರ್ ನೆಗೆಟಿವ್ ಚಾರ್ಜು, ಇಲ್ಲಿ ಎಲೆಕ್ಟ್ರಾನ್ ಕ್ಲೌಡು ನೆಗೆಟಿವ್ ಚಾರ್ಜು. ಈ ನೆಗೆಟಿವ್ ಚಾರ್ಜ್ಗಳು ಹತ್ತಿರ ಬಂದಾಗ ಏನಾಗುತ್ತೆ? ರಿಪಲ್ಷನ್ ಆಗ್ತದೆ. ಓಕೆ, ಈ ರಿಪಲ್ಷನ್ನ ತಪ್ಪಿಸ್ಕೊಳ್ಳೋದಕ್ಕೆ ಏನು ಮಾಡುತ್ತೆ? ಈ ಹೈಬ್ರಿಡ್ ಆರ್ಬಿಟಲ್ಸ್ಗಳು ಓಕೆ ದೇ ಆರ್ ಓರಿಯೆಂಟೆಡ್ ಇನ್ ಸ್ಪೇಸ್. ಓಕೆ, ಸ್ಪೇಸಲ್ಲಿ ಆಕ್ರಮಿಸ್ಕೊಳ್ತಾ ಹೋಗ್ತದೆ. ಆ ಸ್ಪೇಸ್ಗಳಲ್ಲಿ ಆಕ್ರಮಿಸ್ಕೊಂಡಾಗ ದೇ ಗಿವ್ ದಿ ಡೆಫಿನೆಟ್ ಜಿಯೋಮೆಟ್ರಿಕಲ್ ಸ್ಟ್ರಕ್ಚರ್. ಓಕೆ, ಒಂದು ಡೆಫಿನೆಟ್ ಸ್ಟ್ರಕ್ಚರ್ನ ಕೊಡ್ತದೆ. ಓಕೆ, ದಟ್ ಮೀನ್ಸ್ ದೇ ಗಿವ್ಸ್ ದಿ ಜಿಯೋಮೆಟ್ರಿ. ಆ ಡೆಫಿನೆಟ್ ಸ್ಟ್ರಕ್ಚರ್ ಕೊಡ್ತು ಅಂತ ಹೇಳಿದಾಗ ದೆನ್ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದಿ ಜಿಯೋಮೆಟ್ರಿ ಆಫ್ ಆ್ಯನ್ ಮಾಲಿಕ್ಯೂಲ್ಸ್ ಆರ್ ಸ್ಟ್ರಕ್ಚರ್ ಆಫ್ ಆ್ಯನ್ ಮಾಲಿಕ್ಯೂಲ್ಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ SP ಅಟಾಮಿಕ್ ಆರ್ಬಿಟಲ್ಸು, ಓಕೆ, ಒಂದು S ಮತ್ತು P ಅಟಾಮಿಕ್ ಆರ್ಬಿಟಲ್ಸು ಓವರ್ಲ್ಯಾಪ್ ಆಗ್ತು ಅಂತ ಹೇಳಿದಾಗ ದೆನ್ ಇಟ್ ಈಸ್ ಲೀನಿಯರ್ ಇನ್ ಜಿಯೋಮೆಟ್ರಿ. ಓಕೆ, S ಮತ್ತು P ಅಟಾಮಿಕ್ ಆರ್ಬಿಟಲ್ಲು, S ಅಟಾಮಿಕ್ ಆರ್ಬಿಟಲ್ಲು ಮತ್ತು P ಅಟಾಮಿಕ್ ಆರ್ಬಿಟಲ್ಲು ಓಕೆ ಹೈಬ್ರಿಡೇಷನ್ ಆಗ್ತು ಅಂತ ಹೇಳಿದಾಗ ವಿ ಆರ್ ಗೆಟಿಂಗ್ SP ಹೈಬ್ರಿಡ್ ಆರ್ಬಿಟಲ್. ಓಕೆ, SP ಹೈಬ್ರಿಡೈಸೇಷನ್ ಆಗ್ತು ಅಂತ ಹೇಳಿದಾಗ ಓಕೆ SP hybridization ಆಯಿತು ಅಂತ ಹೇಳಿದಾಗ ದೆನ್ ದ ಮಾಲಿಕ್ಯೂಲ್ಸ್ ವಿಲ್ ಬಿ ಲೀನಿಯರ್. ಓಕೆ, ಮಾಲಿಕ್ಯೂಲ್ಸ್ ಯಾವ ಶೇಪಲ್ಲಿರುತ್ತೆ? ಲೀನಿಯರ್ ಶೇಪಲ್ಲಿ ಇರ್ತದೆ. ಸಿಮಿಲರ್ಲಿ SP2 ಹೈಬ್ರಿಡೈಸೇಷನ್ ಆಗ್ತಾ ಇದೆ ಅಂತ ಹೇಳಿದಾಗ ಒಂದು S ಅಟಾಮಿಕ್ ಆರ್ಬಿಟಲ್ಲು 2P ಅಟಾಮಿಕ್ ಆರ್ಬಿಟಲ್ಸು ಓವರ್ಲ್ಯಾಪ್ ಆದಾಗ ನಮಗೆ 3 ಹೈಬ್ರಿಡ್ ಆರ್ಬಿಟಲ್ಸ್ಗಳು ಬರ್ತದೆ. ಈ 3 ಹೈಬ್ರಿಡ್ ಆರ್ಬಿಟಲ್ಸ್ಗಳು ದೇ ಆರ್ ಓರಿಯೆಂಟೆಡ್ ಇನ್ ಸ್ಪೇಸ್ like a plane triangular in geometry. Plane triangle. Okay, plane triangular in geometry. Okay, similarly SP3 hybridization, one S atomic orbital ಮತ್ತೆ 3P atomic orbital overlap ಆಗ್ತು ಅಂತ ಹೇಳಿದಾಗ then we are getting tetrahedral in geometry. Tetrahedral in geometry. ಓಕೆ, ಸಿಮಿಲರ್ಲಿ DSP2 ಹೈಬ್ರಿಡೈಸೇಷನ್ ಆಯಿತು ಅಂತ ಅಂದ್ಕೊಳ್ಳಿ. ದೆನ್ DSP2 ಹೈಬ್ರಿಡೈಸೇಷನ್, ಒಂದು D ಅಟಾಮಿಕ್ ಆರ್ಬಿಟಲ್ಲು, S ಅಟಾಮಿಕ್ ಆರ್ಬಿಟಲ್ಲು ಮತ್ತು P ಅಟಾಮಿಕ್ ಆರ್ಬಿಟಲ್ಲು ಓವರ್ಲ್ಯಾಪ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗ್ತದೆ? ವಿ ಆರ್ ಗೆಟಿಂಗ್ 2 + 1 + 1 4 ಅಟಾಮಿಕ್ ಆರ್ಬಿಟಲ್ಲು. ದೀಸ್ 4 ಅಟಾಮಿಕ್ ಆರ್ಬಿಟಲ್ಸ್ ಆರ್ ಓರಿಯೆಂಟೆಡ್ ಇನ್ ಸ್ಪೇಸ್ ಲೈಕ್ ಎ ಸ್ಕ್ವೇರ್ ಪ್ಲೇನಾರ್. ಓಕೆ, square planar in geometry. Okay, similarly D2SP3 hybridization ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. D2SP3 ಅಲ್ಲಿಗೆ 6 ಅಟಾಮಿಕ್ ಹೈಬ್ರಿಡ್ ಆರ್ಬಿಟಲ್ಸ್ ಬಂತು. ಓಕೆ, ಈ 6 ಹೈಬ್ರಿಡ್ ಆರ್ಬಿಟಲ್ಸ್ ಓರಿಯೆಂಟೆಡ್ ಇನ್ ಸ್ಪೇಸ್ ಲೈಕ್ ಎ octahedral in geometry. ಓಕೆ, octahedral in geometry. That means the type of hybridization will decide the geometrical shape. Okay, the type of hybridization will decide the geometrical shape. Correct idea? Okay, write down.
ನೆಕ್ಸ್ಟ್ ಈಗ sp ಹೈಬ್ರಿಡೇಷನ್ ಅಂದರೆ ಏನು, sp2 ಹೈಬ್ರಿಡೇಷನ್ ಅಂದರೆ ಏನು, sp3 ಹೈಬ್ರಿಡೇಷನ್ ಅಂದರೆ ಏನು ಅಂತ ನೋಡೋಣ. ಓಕೆ, sp hybridization. sp hybridization ಅಂದರೆ ಏನು, ಈಗ ಒಂದು s ಅಟಾಮಿಕ್ ಆರ್ಬಿಟಲ್ ಒಂದು p ಅಟಾಮಿಕ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗ್ತು ಅಂತ ಹೇಳಿದಾಗ ನಮಗೆ sp ಹೈಬ್ರಿಡ್ ಆರ್ಬಿಟಲ್ಸ್ಗಳು ಬರ್ತದೆ. ಗೊತ್ತಾಗ್ತಿದೆಯಾ? s ಅಟಾಮಿಕ್ ಆರ್ಬಿಟಲ್ದು ಶೇಪ್ ಏನು, ಸ್ಪೆರಿಕಲ್ ಇನ್ ಶೇಪ್. ಓಕೆ, ದಿಸ್ ಇಸ್ ಆನ್ s ಅಟಾಮಿಕ್ ಆರ್ಬಿಟಲ್. ಆ್ಯಂಡ್ p ಅಟಾಮಿಕ್ ಆರ್ಬಿಟಲ್ದು ಶೇಪ್ ಏನು, ಡಂಬಲ್ ಇನ್ ಶೇಪ್. ಓಕೆ, ದಿಸ್ ಇಸ್ ಆನ್ p ಅಟಾಮಿಕ್ ಆರ್ಬಿಟಲ್. ವೆನ್ ದೀಸ್ ಟೂ ಆರ್ ಹೈಬ್ರಿಡೈಸ್ಡ್, ಓಕೆ, ಎರಡನ್ನು ಮಿಕ್ಸ್ ಮಾಡ್ತು ಅಂತ ಹೇಳಿದಾಗ ದೆನ್ ವಿ ಆರ್ ಗೆಟಿಂಗ್ ಹೈಬ್ರಿಡ್ ಆರ್ಬಿಟಲ್ಸ್. ಓಕೆ, ಆ ಹೈಬ್ರಿಡ್ ಆರ್ಬಿಟಲ್ಸ್ ಯಾವುದು, ಲೈಕ್ ದಿಸ್ ಆ್ಯಂಡ್ ಒನ್ ಹೈಬ್ರಿಡ್ ಆರ್ಬಿಟಲ್, ದಿಸ್ ಆ್ಯಂಡ್ ಅನದರ್ ಹೈಬ್ರಿಡ್ ಆರ್ಬಿಟಲ್. ಓಕೆ, ದೀಸ್ ಟೂ ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ನೋನ್ ಇಟ್ ಆಸ್ sp hybrid orbital. sp hybrid orbital, sp hybrid orbital. HO ಅಂತ ಬರೀತೀನಿ. HO is nothing but hybrid orbital. Okay, what is the characteristic of this hybrid orbital? Okay, the characteristic ಏನು, electron density is concentrated at only one lobe. How many atomic orbitals are undergo hybridization? 2. How many hybrid orbitals we are getting? 2. Because number of atomic orbitals are undergo hybridization is equal to a number of hybrid orbitals. ಓಕೆ, ಇಲ್ಲಿ ಎರಡು ಅಟಾಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗ್ತಾ ಇದೆ, ಎರಡು ಹೈಬ್ರಿಡ್ ಆರ್ಬಿಟಲ್ಸ್ಗಳು ಬರ್ತದೆ. ಈ ಕ್ಯಾರೆಕ್ಟರಿಸ್ಟಿಕ್ ಆಫ್ ಹೈಬ್ರಿಡ್ ಆರ್ಬಿಟಲ್ ಈಸ್ ದ ಎಲೆಕ್ಟ್ರಾನ್ ಡೆನ್ಸಿಟೀಸ್ ಕಾನ್ಸಂಟ್ರೇಟೆಡ್ ಓನ್ಲಿ ಅಟ್ ಒನ್ ಲೋಬ್. ಓಕೆ, ಎಲೆಕ್ಟ್ರಾನ್ ಡೆನ್ಸಿಟಿಗಳು ಎಲ್ಲಿರ್ತದೆ, ಒಂದೇ ಒಂದು ಲೋಬಲ್ಲಿ ಕಾನ್ಸಂಟ್ರೇಷನ್ ಮಾಡಿರ್ತದೆ. ಆವಾಗ ಎಲೆಕ್ಟ್ರಾನ್ ಕ್ಲೌಡ್ಸ್ ಆರ್ ನೆಗೆಟಿವ್ ಚಾರ್ಜ್, ದೇರ್ಫೋರ್ ದೇ ಆರ್ ರಿಪಲ್ ಈಚ್ ಅದರ್. ಓಕೆ, ಈ ರಿಪಲ್ಷನ್ನ ತಪ್ಪಿಸ್ಕೊಳ್ಳೋಕೆ ಏನು ಮಾಡುತ್ತೆ, ದೀಸ್ ಟೂ ಹೈಬ್ರಿಡ್ ಆರ್ಬಿಟಲ್ಸ್ are oriented in space like this. This and one hybrid orbital, okay, one sp hybrid orbital, this and another sp hybrid orbital. They are oriented in space and gives the definite geometrical structure. Therefore, this molecule is linear in geometry. Okay, bond angle is 180 degree. ಓಕೆ, ಬಾಂಡ್ ಆ್ಯಂಗಲ್ ಏನಿರುತ್ತೆ 180 ಡಿಗ್ರಿ ಇರುತ್ತೆ ಆ್ಯಂಡ್ ದೇ ಆರ್ ಲೀನಿಯರ್ ಇನ್ ಸ್ಟ್ರಕ್ಚರ್. ಓಕೆ, ಈಗ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಆ್ಯಂಡ್ ಪಿ ಕ್ಯಾರೆಕ್ಟರ್ ಇನ್ sp hybrid orbital? Both are 50-50%. Okay, in sp hybrid orbitals, okay, 50% s character is there and then another 50% p character is present. Okay, 50% of s character and then 50% of p character is present in sp hybridized orbitals. Okay, ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮಿನೇಷನಲ್ಲಿ ಏನು ಕೇಳ್ತಾನೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ sp hybridization ವಿತ್ ಆ್ಯನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಓಕೆ, ಅಥವಾ ಎಕ್ಸ್ಪ್ಲೈನ್ ದಿ ಫಾರ್ಮೇಷನ್ ಆಫ್ ಬೆರಿಲಿಯಂ ಡೈಕ್ಲೋರೈಡ್ on the basis of hybridization concept ಅಂತ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ಫಾರ್ಮೇಷನ್ ಆಫ್ ಬೆರಿಲಿಯಂ ಡೈಕ್ಲೋರೈಡ್ ಆನ್ ದ ಬೇಸಿಸ್ ಆಫ್ ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್. ಓಕೆ, ಈಗ ನಾವು ನೋಡೋಣ ಬೆರಿಲಿಯಂ ಡೈಕ್ಲೋರೈಡ್ ಹೆಂಗೆ ಫಾರ್ಮೇಷನ್ ಆಗುತ್ತೆ. ಓಕೆ, ಅಲ್ಲಿಗೆ sp ಹೈಬ್ರಿಡೈಸೇಷನ್ಗೆ ಒಂದು ಎಕ್ಸಾಂಪಲ್ ಏನು ತಗೊಳ್ತೀನಿ ಅಂತ ಹೇಳಿದ್ರೆ ಬೆರಿಲಿಯಂ ಡೈಕ್ಲೋರೈಡ್ BeCl2, ಇದನ್ನು ಬೆರಿಲಿಯಂ ಡೈಕ್ಲೋರೈಡ್ ಅಂತ ಕರಿತೀವಿ. ಓಕೆ, ಈ ಬೆರಿಲಿಯಂ ಡೈಕ್ಲೋರೈಡ್ ಫಾರ್ಮ್ ಬೈ ಆನ್ ಬೆರಿಲಿಯಂ ಆ್ಯಂಡ್ ದೆನ್ ಕ್ಲೋರಿನ್. ಓಕೆ, ಫಾರ್ ಬೆರಿಲಿಯಂ ಅಟಾಮಿಕ್ ನಂಬರ್ ವಿಲ್ ಬಿ ಹೌ ಮಚ್, 4. ಓಕೆ, ಅಟಾಮಿಕ್ ನಂಬರ್ ಏನಿರುತ್ತೆ 4 ಇರುತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, 1s2 2s2 ಆ್ಯಂಡ್ ದೆನ್ 2p2 ಆಗಿರುತ್ತೆ. Okay, what is the electronic configuration of beryllium? 1s2 2s2 2p2. ಗೊತ್ತಾಗ್ತಾ ಇದೆಯಾ? and then ಸಾರಿ 6 ಆಗಿಬಿಡುತ್ತೆ ಟೋಟಲಿ. 1s2 2s2 ಅಷ್ಟೇ ಅಲ್ವಾ? ಓಕೆ,
The electronic configuration of beryllium is 1s2, 2s2, 2p, 0. It does not contain any electron. Okay. And then this is the ground state electronic configuration. ಇದನ್ನೇ ನಾವು ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮಲ್ಲಿ ಏನು ಬರಿತೀವಿ ಅಂತ ಹೇಳಿದ್ರೆ, ಇದು 1s ಅಟಾಮಿಕ್ ಆರ್ಬಿಟಲ್ಲು, ಇದು 2s ಅಟಾಮಿಕ್ ಆರ್ಬಿಟಲ್ಲು, ಆ್ಯಂಡ್ ದೆನ್ ದಿಸ್ ಒನ್ ಇಸ್ ನೋನ್ ಇಟ್ ಆಸ್ 2px ಅಟಾಮಿಕ್ ಆರ್ಬಿಟಲ್, 2py ಆ್ಯಂಡ್ ದೆನ್ 2pz ಅಟಾಮಿಕ್ ಆರ್ಬಿಟಲ್. ಓಕೆ, ಇದನ್ನು ನಾವು 2p ಅಂತ ಕರಿತೀವಿ. ಓಕೆ, 2px, py, pz, ದೀಸ್ ಆರ್ ಆಲ್ ದಿ ಓರಿಯೆಂಟೇಷನ್. ಓಕೆ, ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳಿದೆ? 2 ಎಲೆಕ್ಟ್ರಾನ್ಸ್ಗಳಿದ್ದಾವೆ 1s ಅಟಾಮಿಕ್ ಆರ್ಬಿಟಲ್ಲಿ. 2s ಅಲ್ಲಿ ಎಷ್ಟಿದೆ? 2 ಎಲೆಕ್ಟ್ರಾನ್ ಇದೆ. 2pಲಿ 0, ಇಟ್ ಡಸ್ ನಾಟ್ ಕಂಟೈನ್ ಎನಿ ಎಲೆಕ್ಟ್ರಾನ್. ಓಕೆ, ದಿಸ್ ಈಸ್ ದಿ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದನ್ನೇ ನಾವು ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಓಕೆ, ಇ ಸಿ ಅಂತ ಬರೀತೀನಿ. ಓಕೆ, ಇ ಸಿ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, ಈಗ 2 ಕ್ಲೋರಿನ್ಗಳು ಬೆರಿಲಿಯಮ್ಗೆ ಅಪ್ರೋಚ್ ಮಾಡ್ತಾ ಇದೆ ಅಂತ ಹೇಳಿದಾಗ ಎಕ್ಸೈಟ್ ಆಗಿಬಿಡುತ್ತೆ. ಆ ಎಕ್ಸೈಟೇಷನ್ಸಲ್ಲಿ ಏನಾಗುತ್ತೆ? ದ ಪ್ರಮೋಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಅಟಾಮಿಕ್ ಆರ್ಬಿಟಲ್ ಟು ಅನದರ್ ಅಟಾಮಿಕ್ ಆರ್ಬಿಟಲ್ ಮೇ ಬಿ ಟೇಕಿಂಗ್ ಪ್ಲೇಸ್. ಈಗ ಸುಮ್ಮನೆ ನೀವು ಕ್ಲಾಸಲ್ಲಿ ಕೂತಿದ್ದೀರಾ, ಓಕೆ, ಇದ್ದಕ್ಕಿದ್ದಂತೆ ಬಂದು 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾಗ ಏನು ಮಾಡ್ತೀರಾ ನೀವು? ಎಕ್ಸೈಟ್ ಆಗಿಬಿಡ್ತೀರಾ. ಓಕೆ, ಪ್ಲ್ಯಾನ್ ಎಲ್ಲ ಮಾಡ್ಕೊತೀರಾ, ನಾನು ಸಿನಿಮಾಗೆ ಹೋಗೋಣ, ನಾನು ಹೊರಗಡೆ ಸುತ್ತಾಡೋಣ, ಹೊಸ ಬಟ್ಟೆ ತೊಗೊಳ್ಳೋಣ, ಒಂದು ಕಾರ್ ತೊಗೊಳ್ಳೋಣ ಅಂದ್ಕೊಂಡೆಲ್ಲ ಯೋಚನೆ ಮಾಡ್ತೀರಾ ಅಲ್ವಾ? ಅದೇ ರೀತಿ ಇಲ್ಲೂ ಅಷ್ಟೇ. ಈಗ ಕ್ಲೋರಿನ್ ಬರ್ತಾ ಇದೆ ಅಂತ ಹೇಳಿದಾಗ ಬೆರಿಲಿಯಮ್ ಏನಾಗ್ಬಿಡುತ್ತೆ? ಎಕ್ಸೈಟ್ ಆಗಿಬಿಡುತ್ತೆ. ಓಕೆ, ಆ ಎಕ್ಸೈಟ್ ಆದಾಗ ಏನು ಮಾಡುತ್ತೆ? ದೇ ಟ್ರಾನ್ಸ್ಫರ್ ದ ಎಲೆಕ್ಟ್ರಾನ್ ಫ್ರಮ್ ಒನ್ ಅಟಾಮಿಕ್ ಆರ್ಬಿಟಲ್ ಟು ಅನದರ್ ಅಟಾಮಿಕ್ ಆರ್ಬಿಟಲ್. That means the promotion of electrons may be taking place from one atomic orbital to another atomic orbital, but it is not an essential condition for hybridization. Okay, ಅದು essential condition ಅಲ್ಲ. ಓಕೆ, ಇಲ್ಲೇನಾಗ್ತದೆ? ಡ್ಯೂರಿಂಗ್ ಎಕ್ಸೈಟೆಡ್ ಸ್ಟೇಟ್, ಓಕೆ, ಎಕ್ಸೈಟೆಡ್ ಸ್ಟೇಟ್ electronic configuration for the same beryllium atom, excited state of beryllium na Be astatine ಅಂತ ಬರೀತೀನಿ. ಓಕೆ, ಇಲ್ಲೂ ಅಷ್ಟೇ ಅಟಾಮಿಕ್ ನಂಬರ್ 4 ಇರ್ತದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮಾತ್ರ ಚೇಂಜ್ ಆಗುತ್ತೆ. 1s2, 2s1 ಆ್ಯಂಡ್ ದೆನ್ 2p1 ಅಂತ ಆಗ್ತದೆ. In an electronic box diagram, the same electronic configuration may be written like this. This is 1s atomic orbital, 2s atomic orbital, and then this is for 2px, 2py and then 2pz. ಓಕೆ, ಇಲ್ಲೆಲ್ಲ ಏನಾಗ್ತದೆ? ಒಂದು ಎಲೆಕ್ಟ್ರಾನ್ಸ್ಗಳು ಇರ್ತದೆ. ಈಗ 1s ಅಟಾಮಿಕ್ ಆರ್ಬಿಟಲ್ಸಲ್ಲಿ ಪೇರ್ಡ್ ಎಲೆಕ್ಟ್ರಾನ್ಸೇ ಇರುತ್ತೆ, ಬಟ್ ಬಿಕಾಸ್ ಇಟ್ ಈಸ್ ಆನ್ ಇನ್ನರ್ ಎಲೆಕ್ಟ್ರಾನ್ ಡಸ್ ನಾಟ್ ಟೇಕಿಂಗ್ ಪಾರ್ಟ್ ಇನ್ ಎನಿ ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಆರ್ ಎನಿ ಬಾಂಡಿಂಗ್. ಓನ್ಲಿ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಆರ್ ಟೇಕಿಂಗ್ ಪ್ಲೇಸ್ ಇನ್ ಎನಿ ಬಾಂಡ್ ಫಾರ್ಮೇಷನ್. ಅವಾಗ ಏನಾಗ್ತದೆ? ಇಲ್ಲಿ 2s ಅಲ್ಲಿ 1 ಎಲೆಕ್ಟ್ರಾನ್ಸು, 1 electrons will be jumped to an 2px level. Okay, 1 electron, that means promotion of electron from 2s to 2px will be taking place. Then we are getting 1s2, 2s1 and then 2p1 electronic configuration. Okay, ಇಲ್ಲಿ ಕ್ಲೋರಿನ್ಗಳಿದ್ದಾವೆ. ಕ್ಲೋರಿನ್ದು ಅಟಾಮಿಕ್ ನಂಬರ್ ಎಷ್ಟು? ಕ್ಲೋರಿನ್ದು ಅಟಾಮಿಕ್ ನಂಬರು 17. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? 1s2, 2s2, 2p6 and then 3s2, 3p5. That means outermost electron 3s. Okay, 3s atomic orbital, singly filled and then start pairing, and then ಇಲ್ಲಿ 3p5. Okay, 3px, 3py and then 3pz. ಇಲ್ಲಿ 1 electronsಗಳು first singly filled and then start pairing. This is according to an Hund's rule of maximum multiplicity. All the available orbitals are first singly filled and then start pairing. ಇಲ್ಲಿ pz atomic orbitals ಇದೆ, 3pz atomic orbital, that means z atomic orbital will be there for one chlorine. In order to attain the stability, how many electrons required? 1 electron. Is it or not? Similarly for another chlorine also it requires 1 electron. Therefore they undergo overlapping with the beryllium. Okay, but in beryllium
S atomic orbital and then p atomic orbital, different shape will be there. Okay. When these pure atomic orbital will be overlap with these two pure atomic orbital, then the extent of overlapping is not maximum. Okay. Therefore, these two atomic orbital are undergo hybridization because of difference in shape and then different in energy. ಆಗೇನಾಗ್ತದೆ ಇಲ್ಲಿ S atomic orbital 2s atomic orbital spherical in shape ಇದೆ and then px atomic orbital dumbbell in shape ಇದೆ. Okay, both are contain 111 unpaired electron. Okay, these two are undergo hybridization. Okay, one S atomic orbital and then one p atomic orbitals are undergo hybridization. Then we are getting sp, they are undergo sp hybridization. Okay, after the hybridization, how many hybrid orbitals we are getting? 2 hybrid orbitals. Okay, the 2 hybrid orbital of the same element may be written like this. Same beryllium ದು ಈ ರೀತಿ ಬರಿತೀವಿ 1s. Okay, ಇದು 2. Okay, 2 sp hybrid orbital. This is an 2 sp hybrid orbital. These 2 sp hybrid orbital which contain 111 unpaired electron. Okay, ಎರಡು hybrid orbitals ಗಳು ಒಂದು unpaired electrons ಗಳು ಇದಾವೆ. Okay, like this. ಅವಾಗ ಏನಾಗುತ್ತೆ, they are undergo hybridization, sp hybridization ಆಯಿತು. Okay, then they undergo sp hybridization. How many sp hybrid orbitals we are getting? 2 sp hybrid orbitals we are getting. Okay, 2 sp hybrid orbitals we are getting. Both the 2 sp hybrid orbital which contain 11 unpaired electron. Okay, ಎರಡು sp hybrid orbitals 11 unpaired electrons ಗಳು ಇದಾವೆ. Okay, that means the characteristic of hybrid orbital is 1, the electron density is concentrated only in one region. ಆ ಎಲೆಕ್ಟ್ರಾನ್ ಡೆನ್ಸಿಟಿಗಳು ಒಂದು ಕಡೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿದ್ದಾವೆ. ಹಾಗಾಗಿ ಏನಾಗುತ್ತೆ, ಇವು ಇನ್ ಆರ್ಡರ್ ಟು ಮಿನಿಮೈಸ್ ದ ರಿಪಲ್ಷನ್, ಯಾಕಂದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ ಡೆನ್ಸಿಟೀಸ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ದ ಎಲೆಕ್ಟ್ರಾನ್ ಕ್ಲೌಡ್ಸ್ ಆರ್ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಏನಾಗ್ತದೆ, ರಿಪಲ್ ಈಚ್ ಅದರ್, ಬಿಕಾಸ್ ಲೈಕ್ ಚಾರ್ಜಸ್ ಆರ್ ಆಲ್ವೇಸ್ ರಿಪಲ್ ಈಚ್ ಅದರ್. ಆಗ ಏನಾಗುತ್ತೆ, ಈ ಹೈಬ್ರಿಡ್ ಆರ್ಬಿಟ್ಗಳು ದೇ ಆರ್ ಓರಿಯೆಂಟೆಡ್ ಇನ್ ಸ್ಪೇಸ್ like this. This is an one hybrid orbital. Okay, this is an another hybrid orbital. Both are contain 1 unpaired electron. Okay, hybrid orbital. Okay, which hybrid orbital? sp hybrid orbital. It is also an sp hybrid orbitals. Okay, then what happened here? Both are stable? No, because it requires 1 electron in order to attain the stability. Therefore, what happened here? They can easily overlap with an here pz atomic orbital. They contain only 1 electron with opposite in spin. Okay, 2 chlorine atom is there. This is the structure for beryllium hybrid orbital. These beryllium hybrid orbitals is overlap. Okay, 1s atomic orbital and then 2 sp hybrid orbital is there. These 2 sp hybrid orbitals are filled the electron that can be donated by chlorine. ಓಕೆ, ಈ ಎಲ್ಲೇ ಸ್ಟೇಬಲ್ ಆಗಬೇಕು ಅಂತ ಹೇಳಿದಾಗ ಈ ಹೈಬ್ರಿಡ್ ಆರ್ಬಿಟಲ್ಗಳು ಈಕ್ವಲ್ಸು ಅಟಾಮಿಕ್ ಆರ್ಬಿಟಲ್ಸು ಓವರ್ಲ್ಯಾಪ್ ಆಯಿತು ಅಂತ ಹೇಳಿದಾಗ ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ಸ್ಟ್ರಾಂಗರ್ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಇನ್ ಎನ್ ಹೈಬ್ರಿಡ್ ಆರ್ಬಿಟಲ್. ಓಕೆ, ಈಗ ಎಸ್ ಅಟಾಮಿಕ್ ಆರ್ಬಿಟಲ್ ಅಂತ ಅಂದ್ಕೊಳ್ಳಿ ಆ್ಯಂಡ್ ದೆನ್ ಪಿ ಅಟಾಮಿಕ್ ಆರ್ಬಿಟಲ್ ಅಂದ್ಕೊಳ್ಳಿ. ಇಲ್ಲಿ ನನಗೆ 2 sp ಹೈಬ್ರಿಡ್ ಆರ್ಬಿಟಲ್ಸ್ ಬಂತು. ಓಕೆ, ಈ sp ಹೈಬ್ರಿಡ್ ಆರ್ಬಿಟಲ್ಸಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಏನು, ಹೈಬ್ರಿಡ್ ಆರ್ಬಿಟಲ್, ಇನ್ ದಿಸ್ ಹೈಬ್ರಿಡ್ ಆರ್ಬಿಟಲ್ ದ ಪ್ರಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ಅಟ್ ಒನ್ ಸೈಟ್. ಗೊತ್ತಾಗ್ತಾ ಇದೆಯಾ? ಕ್ಲೋರಿನ್, 2 ಕ್ಲೋರಿನ್ಗಳು ಎಲೆಕ್ಟ್ರಾನ್ಸ್ಗಳು ಕೊಡಬೇಕು. ಓಕೆ, 1 ಎಲೆಕ್ಟ್ರಾನ್ಸ್ಗಳು ಕೊಡ್ತದೆ ಯಾವುದಕ್ಕೆ, ಬೆರಿಲಿಯಮ್ಗೆ. ಅವಾಗೇನಾಗ್ತದೆ, ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ sp hybrid orbitals are overlap with another sp
pz atomic orbitals of an chlorine. Okay, ಯಾವ್ದ್ರ ಜೊತೆ ಓವರ್ಲ್ಯಾಪ್ ಆಗುತ್ತೆ? sp hybrid orbital of beryllium can easily overlap with pz atomic orbital of an chlorine in order to attain the stability. ಸ್ಟೆಬಿಲಿಟಿ ಮಾಡ್ಕೊಳ್ಳೋದಕ್ಕೆ ಓವರ್ಲ್ಯಾಪ್ ಆಗ್ತದೆ. ಓಕೆ, ಲೈಕ್ ದಿಸ್. therefore two sp hybrid orbitals, okay, are overlap with pure atomic orbital of chlorine. Okay, pure atomic orbital of chlorine, that means pz ಜೊತೆ overlapping ಆಗ್ತದೆ, like this. Because pz atomic orbital 3pz means it is an dumbbell in shape. Okay, these two are the hybrid orbital. pz contain one electron with opposite in spin. Here also they contain one electrons with opposite in spin. Okay, then what about the bond angle? 180 degree. Therefore this is the structure of beryllium dichloride. This is for chlorine, this is also for chlorine. Here also this one is pz. Therefore the structure will be look like this. This is beryllium, they are single bond with chlorine. Here also they are single bond with chlorine. The bond angle is 180 degree. Therefore the molecule is linear. The geometry of the molecule is linear. If the molecule is undergo sp hybridization, then the structure will be linear in geometry. Okay, next ಇನ್ನೊಂದು ಹೋಗೋಣ. ಈಗ sp ಆಯಿತು, sp2 ಹೈಬ್ರಿಡೇಷನ್ ಹೆಂಗಾಗುತ್ತೆ ಅಂತ ನೋಡೋಣ. Dear students, in this session we have discussed about what are the salient features of hybridization, and then explanation of sp hybridization by taking an example of beryllium dichloride. Thank you.